MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕೋಲಾರದಲ್ಲಿ ವಿನೂತನವಾಗಿ ಗಿಲ್ಲಿ ಪರ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಕಾರಿನಲ್ಲಿ ಗಿಲ್ಲಿ ಪೋಸ್ಟರ್ ಹಾಕಿ ಗಿಲ್ಲಿ ಪರ ಪ್ರಚಾರ ನಡೆಸಲಾಗ್ತಾ ಇದೆ. ಶಾಸಕ KY ನಂಜೇಗೌಡ ಬೆಂಬಲಿಗರಿಂದ ಪೋಸ್ಟರ್ ಅನ್ನು ಹಾಕಲಾಗಿದೆ. ಗಿಲ್ಲಿ ಗೆಲುವಿಗೆ ವೋಟ್ ಹಾಕುವಂತೆ ಬೆಂಬಲಿಗರು ಮನವಿಯನ್ನು ಮಾಡ್ತಾ ಇದ್ದಾರೆ. ಹಳ್ಳಿ ರೈತನ ಮಗ ಗೆಲ್ಲಬೇಕು ಅಂತ ಕಾರ್ನಲ್ಲಿ ಪೋಸ್ಟರ್ ಹಾಕಿದ್ದಾರೆ. ನೋಡ್ತಾ ಇರಬಹುದು ನೀವು ದೃಶ್ಯಗಳಲ್ಲಿ. ಹಳ್ಳಿ ರೈತನ ಮಗ ಗೆಲ್ಲಬೇಕು ಅಂತ ಗಿಲ್ಲಿ ಫೋಟೋ ಹಾಕಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಕಾರ್ನ ಹಿಂಭಾಗದಲ್ಲಿ ಪ್ರಚಾರ ನಡೆಸ್ತಾ ಇರುವಂತಹ ದೃಶ್ಯಗಳಿದು. ಗಿಲ್ಲಿ ಗೆಲುವಿಗೆ ವೋಟ್ ಹಾಕುವಂತೆ ಬೆಂಬಲಿಗರು ಮನವಿಯನ್ನು ಮಾಡ್ತಾ ಇದ್ದಾರೆ. ಶಾಸಕ KY ನಂಜೇಗೌಡ ಬೆಂಬಲಿಗರಿಂದ ಪೋಸ್ಟರ್ ಅನ್ನ ಹಾಕಲಾಗಿದೆ. ಕಾರ್ನ ಹಿಂಬದಿಯ ಕಂಪ್ಲೀಟ್ ಆಗಿ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಇತ್ತ ಚಿತ್ರದುರ್ಗದಲ್ಲಿಯೂ ಕೂಡ ಗಿಲ್ಲಿಗೆ ಯುವ ಕರ್ನಾಟಕ ವೇದಿಕೆ ಬೆಂಬಲವನ್ನ ಕೊಟ್ಟಿದೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆದ್ದು ಬರಲಿ ಅಂತ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷ ರವಿನಾಯ್ಕ್, ಉಪಾಧ್ಯಕ್ಷ ಮೊಹಮ್ಮದ್ ರಫೀಕ್ ನೇತೃತ್ವದಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇದು ಗಿಲ್ಲಿ ಫೀವರ್ ಅಂತಾನೆ ಹೇಳ್ಬೋದು. ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿಯೇ ಗೆಲ್ಲಬೇಕು ಅನ್ನೋದು ಕನ್ನಡಿಗರ ಮನದಾಸೆಯಾಗಿದೆ. ಹಾಗಾಗಿ ಕೋಲಾರ, ಚಿತ್ರದುರ್ಗ, ಮೈಸೂರು ಹಲವು ಭಾಗಗಳಲ್ಲಿ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಭೂಮಿಕಾ ಅವರಿದ್ದಾರೆ, ಮಾಜಿ ಸ್ಪರ್ಧಿ, ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ. ಭೂಮಿಕಾ ನಮಸ್ತೆ, ಹೇಗಿದ್ರಿ? ಆರಾಮ್, ನೀವ್ ಹೇಗಿದ್ದೀರಾ? ಓ ಸೂಪರ್ ಆಗಿದ್ದೀವಿ. ಈಗ ಇನ್ನು ಬಿಗ್ ಬಾಸ್ ಫೀವರ್ ನೋಡ್ತಾ ಇದೀವಿ. ನಿಮ್ ಸೀಸನ್ ಅಲ್ಲಿ ಇದ್ದಕ್ಕಿಂತ ಫೀವರು ನಿಜಕ್ಕೂ 12ಕ್ಕೆ ಯಾವ ಮಟ್ಟಕ್ಕೆ ರೈಸ್ ಆಗಿದೆ ಅಂದ್ರೆ ಹೇಳೋಕು ಕೂಡ ಕಷ್ಟ ಸಾಧ್ಯ. ಹೇಗ್ ಅನಿಸ್ತಾ ಇದೆ ನಿಮ್ಗೆ ಬಿಗ್ ಬಾಸ್ ನೋಡ್ತಾ ಇದ್ರೆ? ಈಗ ಬಿಗ್ ಬಾಸ್ ಅಂದ್ರೆ ಈಗ ನೋಡಿದೀನಿ, ಬಟ್ ಫಾಲೋ ಅಪ್ ಮಾಡಕ್ ಆಗ್ಲಿಲ್ಲ. ಬಟ್ ಖಂಡಿತವಾಗ್ಲೂ ಫೀವರ್ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಈ ಸಲದ ಫೀವರ್ ತುಂಬಾನೇ ಚೆನ್ನಾಗಿದೆ, ಮತ್ತೆ ಅದ್ಭುತವಾಗಿ ಮೂಡ್ ಬಂದಿದೆ. ಸಕ್ಸಸ್ಫುಲ್ ಸೀಸನ್. ಸೊ ಖುಷಿ ಆಗುತ್ತೆ ಆಕ್ಚುಲಿ ನೋಡಕ್ಕೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಫೇವ್ರೇಟ್ ಅಂತ ಏನಿಲ್ಲ ಆಕ್ಚುಲಿ. ನೀನ್ ಟಾಪ್ 5 ಬರೋದೇ ಆಕ್ಚುಲಿ ಅಂದ್ರೆ ನಾವು ಮಾಜಿ ಕಂಟೆಸ್ಟೆಂಟ್ಸ್ ಆಗಿರೋದ್ರಿಂದ ನೀನ್ ಟಾಪ್ 5 ಹೋಗೋದೇ ಆಕ್ಚುಲಿ ತುಂಬಾ ದೊಡ್ಡ ವಿಷಯ. ಸೊ ಇವಾಗ ಟಾಪ್ 5 ಅಲ್ಲಿ ಯಾರೆಲ್ಲ ಇದಾರೋ ಅವರೆಲ್ಲರೂ ಕೂಡ ನನ್ಗೆ ಫೇವ್ರೇಟ್ ಅನ್ಸ್ತಾರೆ. ಬಿಕಾಸ್ ಅಷ್ಟ್ ಚೆನ್ನಾಗಿ ಆಡ್ಕೊಂಡ್ ಅಲ್ಲಿ ಬಂದಿರ್ತಾರೆ. ಬಟ್ ಎಸ್, ಇವಾಗ ಎಲ್ರು ಕರ್ನಾಟಕದವ್ರು ಎಲ್ರು ಗಿಲ್ಲಿ 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 ಅಂತ ತುಂಬಾ ಕೇಳ್ತಿದ್ವಿ ನಾನು ಕೂಡ. ಸೊ ಯಾರೇ ವಿನ್ ಆದ್ರೂ ಕೂಡ ಖುಷಿ ಇದೆ ನನ್ಗೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಅಂತ? ನಾನು ಸೀಸನ್ ನ ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಿರೋದ್ರಿಂದ ನಾನು ಆತರ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾರ್ ಗೆದ್ರು ನನ್ಗೆ ಖುಷಿ. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಆಕ್ಟಿವ್ ಆಗಿರ್ತೀರಿ, ಅಲ್ಲಿ ಪೋಸ್ಟ್ ಗಳೆಲ್ಲ ನೋಡ್ತಾ ಇರ್ತೀರಿ. ಅವ್ರ ಒಪಿನಿಯನ್ ಅವ್ರು ಶೇರ್ ಮಾಡ್ತಾರೆ. ನಾನ್ ನೋಡಿದಾಗ ನಾನ್ ನಿಮಗ್ ಹೇಳ್ಬೋದು, ಓಕೆ ನನ್ಗೆ ಇವ್ರು ಗೆಲ್ಬೇಕು ಅಂತ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಿಲ್ಲಿ 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 ಅಂತಾನೆ ಇರೋದು. ಬಹುಶಃ ಯಾರ್ ಗೆದ್ರೂನು ಖುಷಿ ಆಗುತ್ತೆ, ಗಿಲ್ಲಿ ಗೆದ್ರೂನು ಖುಷಿ ಆಗುತ್ತೆ, ಯಾರ್ ಗೆದ್ರೂನು ಖುಷಿ ಆಗುತ್ತೆ. ಸೊ ನೀವು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಿಚನ್ ಚಪ್ಪಾಳೆ ತಗೊಳ್ಳೋದು ಒಂದ್ ರೀತಿ ಕನ್ಸಾಗಿರ್ತಿತ್ತು ಅಲ್ವಾ ಎಲ್ರಿಗೂ? ಅಲ್ಲಿ ಹೋದ್ಮೇಲೆ ಗೆಲ್ತಾರೋ ಬಿಡ್ತಾರೋ ದಟ್ ಅಂಡ್ ಆಲ್ ಸೆಕೆಂಡ್ರಿ. ಕಿಚನ್ ಚಪ್ಪಾಳೆ ಸಿಕ್ಕಿದ್ರೆ ಏನೋ ಒಂದ್ ರೀತಿ ಗೆದ್ದಂತೆ ಖುಷಿ ಇರ್ತಿತ್ತು. ಹೌದು. ಸೊ ಈ ಸೀಸನ್ ಅಲ್ಲಿ ಕಿಚನ್ ಚಪ್ಪಾಳೆ ಕೊಡೋದೇ ಒಂದ್ ರೀತಿ ಜಿದ್ದಾಜಿದ್ದಿ ಕಾರಣ ಆಗ್ಬಿಟ್ಟಿತ್ತು. ನಂತರದಲ್ಲಿ ಈಗ ಮೊನ್ನೆ ಅಷ್ಟೇ ಸೀಸನ್ ಚಪ್ಪಾಳೆ ಬೇರೆ ಕಿಚ್ಚ ಅವ್ರು ಕೊಟ್ರು ಧ್ರುವಂತ್ಗೆ. ಸೊ ಕಿಚ್ಚ ಅವ್ರನ್ನ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಆತರ ಏನಿಲ್ಲ. ಅಂದ್ರೆ ಸುದೀಪ್ ಸರ್ ಅಂದ್ರೆ ಅವರಿಂದ ನಿಮ್ಗೊಂದ್ ಚಪ್ಪಾಳೆ ಬರೋದು ಅದೊಂದ್ ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ ಅಲ್ವಾ? ಸೊ ಹಂಗಾಗಿ ಅದೊಂದ್ ಇರುತ್ತೆ. ನಾವು ಕಪ್ಪು ಗೆಲ್ತೀವೋ ಗೆಲ್ಲಲ್ವೋ ಗೊತ್ತಿಲ್ಲ. ಅಂದ್ರೆ ಕಪ್ಪು ಗೆಲ್ಲಕ್ಕೆ ನೀನು 3 ತಿಂಗಳಲ್ಲಿ ಒಬ್ಬರಿಗೆ ಗೆಲ್ಲಕ್ ಸಾಧ್ಯ. ಆದ್ರೆ ಕಿಚನ್ ಚಪ್ಪಾಳೆ ನಿನ್ಗೆ ವಾರ ನಿನ್ಗೊಂದು ಅವಕಾಶ ಸಿಗುತ್ತೆ ನೀನ್ ಪ್ರತಿ ಸತಿನು ಸೇವ್ ಆದಾಗ. ಸೊ ಬಹುಶಃ ಅದಕ್ಕೂ ಇರ್ಬೋದು. ಅಂಡ್ ಸುದೀಪ್ ಸರ್ ಈ ಸಲ ಹೋದ್ಸಲದಿಂದ ಗಿಫ್ಟ್ ಎಲ್ಲ ಕೊಡಕ್ ಶುರು ಮಾಡಿದ್ರು. ಸೊ ನಾವು ಅದನ್ನ ನಾನು ನೋಡಿದಾಗ ಅದನ್ನೇ ಅನ್ಕೋತಿದ್ದೆ, ನಮ್ ಸೀಸನ್ ಅಲ್ಲಿ ಇದ್ದಾಗ ನಮ್ಗೆ ಯಾಕೆ ಇದೆಲ್ಲ ಇರ್ಲಿಲ್ಲ ಅಂತ. ಬಟ್ ಈದರ್ ವೇ ಐ ಆಮ್ ಹ್ಯಾಪಿ ಎಲ್ರಿಗೂನು ಕೂಡ. ಥ್ಯಾಂಕ್ ಯು ಭೂಮಿ ಶೆಟ್ಟಿ ಟಿವಿ ನನ್ನೊಂದಿಗೆ ಮಾತನಾಡೋದಕ್ಕಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.